ಈ ತಡೆಯಾಜ್ಞೆ ತೆಗೆದುಕೊಂಡು ಬರೋದಕ್ಕೆ ಯಾರಾದ್ರೂ ಅಪೀಲ್ ಹೋಗಿರ್ಬೇಕಲ್ಲ? ಅಲ್ಲ ಸರ್, ಅವರೇ ಹೋಗಿರೋದು, ಆ ಮೂವರೇ ಹೋಗಿರೋದು. ನಮ್ದು ಎಲ್ಲಾ ರೀತಿಯ ಪರಿಶೀಲನೆಗೆ ನಾವು ಒಳಪಟ್ಟಿದ್ದೇವೆ. ಮತ್ತೆ ಪುನಃ ನಮ್ಮನ್ನ ಕೋಯಾಕಿಸ್ಡ್ ಮಾಡ್ತಾ ಇದ್ದಾರೆ. ಒನ್ಸ್ ಕೋರ್ಟ್ ಏನ್ ಹೇಳಿತ್ತು, ಇವ್ರದ್ದು ಬೇರೆ ಎನ್ಕ್ವೈರಿ ಬೇಡ ಅಂತ ಹೇಳಿತ್ತಾ? ಇನ್ ಮಾಡೋದು ಏನ್ ಮಾಡೋದು? ಪುನಃ ಬ್ರೈನ್ ಮ್ಯಾಪಿಂಗ್ ಮಾಡೋದು, ಇನ್ನೇನ್ ಮಾಡೋದು? ಪರಿಶೀಲನೆ ಮಾಡೋದು. ನೋಡಿ, ಒಂದು ಕ್ರೈಮ್ ನಡೆದಾಗ ಯಾವ್ಯಾವ ರೀತಿಯ ತನಿಖೆ ಮಾಡಬೇಕು, ಬ್ಲಡ್ ಸ್ಯಾಂಪಲ್ ತಗೊಳ್ಳುವಂಥದ್ದು, DNA ಟೆಸ್ಟ್ ಮಾಡುವಂಥದ್ದು, ಬ್ರೈನ್ ಮ್ಯಾಪಿಂಗ್ ಮಾಡೋದು, ಪಾಲಿಗ್ರಾಫ್ ಟೆಸ್ಟ್ ಮಾಡೋದು, ನೆಟ್ವರ್ಕ್ ಟವರ್ ಲೊಕೇಶನ್ ಟ್ರೇಸ್ ಮಾಡೋದೆಲ್ಲ ಮಾಡಿದ್ದಾರೆ. ಮತ್ತು ಪುನಃ ಅವ್ರನ್ನೇ ತನಿಖೆ ಮಾಡಿ. ಈಗ ಅವರಿಗೆ ಬೇರೆ ಅವ್ರ ಹತ್ರ ಸಾಕ್ಷಿ ಇದ್ದರೆ, ಚಂದಪ್ಪ ಗೌಡರು 319 ಅಪ್ಲಿಕೇಶನ್ ಹಾಕಿದಾಗ ಆ ಸಾಕ್ಷಿಗಳ ಹೆಸರನ್ನ ಹಾಕಿ ಕೋರ್ಟಿಗೆ ಸಲ್ಲಿಕೆ ಮಾಡ್ಬೋದಿತ್ತಲ್ಲ, ಅವರು ಯಾಕೆ ಮಾಡಲಿಲ್ಲ? ಕೇಳಬೇಕಲ್ಲ, ನಾವು ಕೇಳಬೇಕಲ್ವಾ? ಇನ್ನು ಸಂತೋಷ್ ರಾವ್ ನಿರಪರಾಧಿ ಅಂತ ಕೋರ್ಟ್ ಒಂದು ಸಾರಿ ಹೇಳಿದ್ದಲ್ಲ, 2 ಸಾರಿ ಹೇಳುತ್ತೆ. ಎಲ್ಲಿ ಹೇಳಿದೆ? ತೋರಿಸಿ, ಡಾಕ್ಯುಮೆಂಟ್ ತೋರಿಸಿ. ಜಡ್ಜ್ಮೆಂಟ್ ಕಾಪಿ, ಯಾವ ಜಡ್ಜ್ಮೆಂಟ್ ಕಾಪಿಯಲ್ಲಿದೆ ತೋರಿಸಿ ನನಗೆ. ಇನ್ನು ಕ್ಲಿಯರ್ ಮಾಡಿ ಹೋಗೋಣ. ಬೆನಿಫಿಟ್ ಆಫ್ ಡೌಟ್ ಅಂತೇಳಿ ಕ್ಲಿಯರ್ ಆಗಿ ಬರೆದಿದೆ ಜಡ್ಜ್ಮೆಂಟ್ ಅಲ್ಲಿ. ಯಾವ್ದಾದ್ರು ವಕೀಲರನ್ನ ಕರೆಸಿ ತೋರಿಸಿ. ಸಂತೋಷ್ ರಾವ್ ಪರವಾದಂತ ವಕೀಲರು ಮೋಹಿತ್ ಕೊಳ್ತಗಿ ಅವರ ಮೇಲೆ ನನಗೆ ಗೌರವ ಇದೆ. ಅವರು ಅವರ ಕಕ್ಷಿದಾರನನ್ನ ಬಚಾವ್ ಮಾಡ್ಲಿಕ್ಕೆ ಏನೇನು ಮಾತಾಡಬೇಕು, ಏನೇನು ವಾದ ಮಾಡಬೇಕು ಅದನ್ನ ಮಾಡಿದ್ದಾರೆ. ಅಲ್ಲಿನ ಎಲ್ಲಾ ಸಾಂದರ್ಭಿಕತೆ ಅನುಕೂಲವನ್ನ ಪಡೆದು ಅವರ ಕಕ್ಷಿದಾರನನ್ನ ಬಿಡಿಸ್ಕೊಂಡು ಬಂದಿದ್ದಾರೆ. ಅಷ್ಟು ಬಿಟ್ರೆ ಅವ್ರ ವಾದದ ಬಗ್ಗೆ ನಂದು ಆರ್ಗ್ಯುಮೆಂಟ್ ಇಲ್ಲ. ಈ ಪ್ರಕರಣದ ಬೇರೆ ಚಾನಲ್ನವರು, ಯೂಟ್ಯೂಬರ್ಸ್ ಗಳು ಹೇಳೋದಲ್ಲ, ಅವನಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ, ಅವನು ಏನು ನಿರ್ದೋಷಿ, ಅವನು ನಿರಪರಾಧಿ, ಅವನಿಗೆ ಯಾವುದೇ ಇದಿಲ್ಲ, ನಿರಪರಾಧಿಯಾಗಿ ಹೊರಗೆ ಬಂದಿದ್ದಾನೆ ಅಂತ ಹೇಳ್ತಾರಲ್ಲ, ಆ ತರ ಕೋರ್ಟ್ ಬರೆದಿರುವ ಡಾಕ್ಯುಮೆಂಟ್ ಅನ್ನ ಇವರು ಶೋ ಮಾಡಬೇಕು. ಬೆನಿಫಿಟ್ ಆಫ್ ಡೌಟ್ ಅಂತ ಹೇಳಿದ್ರೆ ಏನು? ಇಲ್ಲಿ ನೋಡಿ, ಸಾಕ್ಷಿಗಳು, ಸೂಕ್ತ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಸಂತೋಷ್ ರಾವ್ ಖುಲಾಸೆ ಆಗ್ತಾರೆ. ಈಗ 100% 100 ಮರ್ಡರ್ ಆದ್ರೆ 75 ಕೊಲೆ ಮಾಡಿದ ಆರೋಪಿಗಳು ಇಂತಹದ್ದೇ ಪೂರಕವಾದ ಸಾಕ್ಷಿ ಆಧಾರದ ಕೊರತೆಯ ಕಾರಣಕ್ಕೆ ಇಲ್ಲೊಂದು ಕ್ಲಾರಿಟಿ ಕೊಡಬೇಕು. ಸಂತೋಷ್ ರಾವ್ ಪ್ರಕರಣ 2023ರಲ್ಲಿ ಖುಲಾಸಿ ಆಗುತ್ತೆ. ಖುಲಾಸಿ ಆಗೋದಕ್ಕೆ ಸೌಜನ್ಯ ಪ್ರಕರಣಕ್ಕೂ ಸಂತೋಷ್ ರಾವ್ಗೂ ಯಾವುದೇ ತರಹದ ಸಂಬಂಧ ಇಲ್ಲ ಅಂತ ಹೇಳಿ ಖುಲಾಸಿ ಆಯ್ತು, ಅಥವಾ ಆತ ಅಪರಾಧಿ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅನ್ನೋ ಕಾರಣ, ಅಪರಾಧಿ ಅನ್ನೋದಕ್ಕೆ ಸೂಕ್ತ ಸಾಕ್ಷಿ ಆಧಾರಗಳ ಕೊರತೆ ಇದೆ ಎನ್ನುವ ಕಾರಣಕ್ಕೆ ಖುಲಾಸೆ ಆಗೋದು. ಸಂತೋಷ್ ರಾವ್ ಪರ ಹೋರಾಟಗಾರರು ಹೇಳ್ತಾರೆ. ಸಂತೋಷ್ ರಾವ್ ಪರವಾದ ಹೋರಾಟಗಾರ ಯಾರು ಹೇಳಿ? ಈಗ ಏನು ಸೌಜನ್ಯ ಪರ ಯಾರು ಹೋರಾಟ ಮಾಡ್ತಾರೆ? ಅವರೇ ಸಂತೋಷ್ ರಾವ್ ಪರ ಹೋರಾಟ ಮಾಡ್ತಿರೋದು. ಕಾರಣ ಏನು ಅಂತ ಹೇಳಿದ್ರೆ, ಸಂತೋಷ್ ರಾವ್ ಇದರಲ್ಲಿ ಅಪರಾಧಿ ಅಲ್ಲ ಅಂತ ಹೇಳಿ, ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಕೋರ್ಟ್ ಹೇಳಿದ್ದೇ ಹೌದಾಗಿದ್ರೆ ಸಂತೋಷ್ ರಾವ್ ಒಂದು ರಿಟ್ ಪಿಟಿಷನ್ ಅನ್ನು ಹಾಕ್ತಾರೆ. ನನಗೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು, ನಾನೊಬ್ಬ ನಿರಪರಾಧಿ, ನನಗೆ ವಿನಾಕಾರಣ ಶಿಕ್ಷೆ ಆಯ್ತು ಅಂತ ಹೇಳಿ ಅವರ ಪರವಾಗಿ ಒಂದು 50 ಲಕ್ಷಕ್ಕೆ ರಿಟ್ ಪಿಟಿಷನ್ ಹಾಕ್ತಾರೆ, ಪರಿಹಾರ ಕೊಡಬೇಕು ಅಂತ ಹೇಳಿ. ಕೋರ್ಟ್ ಯಾಕೆ ಅದನ್ನು ವಜಾ ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ? ಒಂದು ವೇಳೆ ಸಂತೋಷ್ ರಾವ್ ನಿರಪರಾಧಿ ಆಗಿದ್ದೇ ಹೋದಾದರೆ ಅವರಿಗೆ 50 ಲಕ್ಷ ರೂಪಾಯಿನೋ ಎಷ್ಟು ಪರಿಹಾರ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಕೊಡ್ತಾ ಇತ್ತಲ್ವಾ? ಯಾಕಂದ್ರೆ ಕೋರ್ಟ್ ಹೇಳಿದ್ದಲ್ವಾ, ಅವನು ನಿರಪರಾಧಿ ಅಂತೇಳಿ ಹೇಳಿತ್ತು ಅಂತೇಳಿ ನೀವು ಹೇಳೋ ಪ್ರಕಾರ ಹೇಳಿದ್ದಾದರೆ ಪರಿಹಾರವನ್ನು ಕೂಡ ಸಂತೋಷ್ ರಾವಿಗೆ ಕೋರ್ಟ್ ಕೊಡಬೇಕಿತ್ತಲ್ಲ. ಅದನ್ನ ಯಾಕೆ ವಜಾ ಮಾಡ್ತು ಕೋರ್ಟು? ಪ್ರಶ್ನೆ ಮಾಡ್ಬೇಕಲ್ಲ ಇದನ್ನ ನಾವು. ಇದು ಮುಖ್ಯ. ಇಲ್ಲಿ ಜನರಿಗೆ ಬರೀ ಸುಳ್ಳನ್ನೇ ಹೇಳೋದು, ಬರೀ ಕಟ್ಟುಕತೆಯನ್ನೇ ಹೇಳೋದು. ವಾರಿಜಾ ಆಚಾರ್ತಿಯ ಪ್ರಕರಣವನ್ನ ತಂದ್ರು, ಪರಿಮಳ ಟೀಚರ್ ಪ್ರಕರಣವನ್ನ ತಂದ್ರು, ರೆಸಾರ್ಟ್ ನಲ್ಲಿ ಅತ್ಯಾಚಾರ ಮಾಡಿದ್ರ ಆ ಮಗುವನ್ನ ಅಂತ ಹೇಳಿದ್ರು. ನನಗೆ ಬಹಳ ನೋವಿದೆ, ಬಹಳ ವಿಷಾದವಿದೆ. ಆ ಹೆಣ್ಣು ಮಗುವಿನ ಸಾವು ಇವತ್ತು ಎಷ್ಟೋ ಮೀಡಿಯಾಗಳಿಗೆ, ಎಷ್ಟೋ ಯೂಟ್ಯೂಬರ್ಗಳಿಗೆ ವ್ಯೂಸ್ ಪಡೆಯುವಂತ ಸರ್ಕಾಗಿದೆ ಅನ್ನೋದು ನನಗೆ ಬಹಳ ಆಗಬಾರದು. ಫ್ರೀಡಮ್ ಟಿವಿಯ ಉದ್ದೇಶವೂ ಕೂಡ ವ್ಯೂಸ್ ಬೇಕೋ ಅಥವಾ ಪ್ರಚಾರ ಬೇಕೋ, ಮತ್ತೊಂದು ಬೇಕೋ, ಮಗದೊಂದು ಬೇಕೋ ಅಲ್ಲ. ಸೌಜನ್ಯಾಳ ಮೃತದೇಹವನ್ನ ಇಟ್ಕೊಂಡು ಹಣ ಮಾಡುವಂತಹ ಉದ್ದೇಶ ಯಾರಿಗಾದ್ರೂ ಇದ್ರೆ, ಅದು ಯಾರೇ ಆಗಿರ್ಲಿ, ಪಕ್ಕದಲ್ಲಿ ಕೂತಿರೋ ವಸಂತ ಗಿಳಿಯಾರಿಗೂ ಆಗಿರ್ಲಿ, ಅಥವಾ ಅವರ ಪಕ್ಕದಲ್ಲಿ ಕೂತಿರೋ ನಮಗಳಿಗೂ ಆಗಿರ್ಲಿ, ಅಥವಾ ಆಕೆಯ ಪರವಾಗಿ ಹೋರಾಟ ಮಾಡುವಂತ ಆ ವರ್ಗಕ್ಕೂ ಆಗಿರ್ಲಿ, ಸೌಜನ್ಯಾಳ ಮೃತದೇಹವನ್ನ ಇಟ್ಕೊಂಡು ಯಾವುದೇ ತರಹದ ಉದ್ದೇಶವನ್ನ ಇಟ್ಕೋಬೇಡಿ. ಕಟ್ಟ ಕಡೆಯದಾಗಿ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು. ಆದ್ರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.